ಇಬ್ಬರು ಬರ್ತಾರೆ ಒಬ್ಬ ಇಲ್ಲಾದ ಒಬ್ಬರ ಕೊಡ ಅಂತ ಅವನು ಏನ್ಬಿಟ್ಟೆ ಇದಕ್ಕೆ ಸೇರಿಸಿ ಅದಕ್ಕೆ ಸೇರಿಸಿ ಅಂದರೆ ತೋರಣ ಫಂಕ್ಷನ್ ನಡೆಸಿಲ್ಲ ಬಂದು ಹಿಡ್ಕೊಂಡ್ರೆ ಆ ಹಗ್ಗ ಹಿಡ್ಕೊಂಡು ಮುಂದಕ್ಕೆ ಬರೋಕ್ಕೆ ಮೇಲೆ ಬೀಜ ಇನ್ನೊಬ್ಬರು ಏನಾಗಿತ್ತು ಕೈ ತರಿಸ್ಬಿಟ್ಟಿದ್ರು ಅವನು ಹಿಂದೆ ಬರೀ ಕಾಲೇಟಾಗಿದೆ. ಏನು ಮೇಡಮ್ ಏನಿದೆ? ಎಷ್ಟು ಗಂಟೆಗೆ ಆಗಿರೋದು ಇನ್ಸಿಡೆಂಟ್ ಸಾಹೇಬ್ರೆ? 9:09 ಹಾಂ ಆಟೋದವ್ರು ಟೀಚರ್ಸ್ ಎಲ್ಲ ಎಷ್ಟು ಗಂಟೆಗೆ ಬರ್ತಾರಲ್ಲ? 10 ಗಂಟೆಗೆ ಇಲ್ಲ ಸರ್, ಕಾಮ್ಸ್ ಇದೆಯಲ್ಲ ಸರ್, ಬೇಗನೆ ಬರ್ತೀವಿ. ಅಷ್ಟೊತ್ತಿಗೆ ಆಗಿತ್ತು. ಇಬ್ಬರಿದ್ದಾರೆ ಸರ್, 29 ಮಕ್ಕಳು ಸರಿ. ತಪ್ಪಲ್ಲ. ಮತ್ತೆ ಈಗ ಆ ಮಗುನ ಸಾವಿಗೆ ಯಾರು ಕಾರಣ? ಎಲ್ಲಿದ್ದಾರೆ ತಂದೆ ತಾಯಿ? ಎಷ್ಟು ಮಂದಿ ಮಕ್ಕಳು ಅವರಿಗೆ? ಆ ಕಾರಣಕ್ಕೆ ಸೇರಿಸಿದ್ದು ನೆಕ್ಸ್ಟ್ ಆಗ್ಲಾರ್ದಂಗೆ ನೋಡ್ಕೊಳ್ಳಿ ಮೇಡಮ್. ಅಲ್ಲ, ಕ್ಯಾಂಪಸ್ ಅಲ್ಲಿ ಇದೆ, ಪ್ರಿಮಸಸ್ ಅಲ್ಲಿ ಇದೆ ಅಂದ್ರೆ ಎಲ್ಲವೂ ನಿಮಗೆ ಸಂಬಂಧಪಟ್ಟದ್ದೇ, ಅರ್ಥ ಆಯ್ತಾ? ಬಟ್ ಅವ್ರಿಗೆ ಏನಿದೆ ಅವ್ರ ಮೇಲೆ ಆಕ್ಷನ್ ತಗೊಳ್ರಿ. ಏನ್ ಮೇಡಮ್, ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ರಿ. ಅವ್ರ ಮೇಲೆ ತಗೊಂಡ್ರೆ ನನಗೆ ಕಮಿಷನಿಗೆ ನೀವು ವರದಿ ಮಾಡಲೇಬೇಕು. ಎಷ್ಟು ದಿನ ಬೇಕು ನಿಮಗೆ? 2 ದಿನದಲ್ಲಿ ವರದಿ ಮಾಡಬೇಕು. ವರದಿ ಮಾಡಿ. ಅದು ಸರ್ಕಾರದಿಂದ ಏನಿದೆ ನೋಡ್ಕೊಂಡು ಅದೆಲ್ಲ ಮಾಡೋದು. ಏನಿದೆ ಅದನ್ನ ಆದಷ್ಟು ಬೇಗ ಮಾಡಿ. ಪೆಂಡಿಂಗ್ ಇಡಬೇಡಿ. ಅಲ್ಲಿಂದ ಆಯ್ ಬಂದ್ಮೇಲೆ ಮತ್ತೆ ನಾವು 1 ವಾರ 1 ತಿಂಗಳು ತಿರುಗಿರಂತ ಹೇಳ್ಬೇಡಿ. ಇಮಿಡಿಯೇಟ್ ಆಗಿ ಏನಿದೆ ಅದನ್ನ ಆಕ್ಷನ್ ಮಾಡಿ ಬೇಗ ಅವ್ರಿಗೆ ಮಾಡ್ಕೊಳ್ಳಿ. ಮೇಡಮ್ ಲೋನ್ ಮಾಡಿದ ತಕ್ಷಣ ಗೊತ್ತಿಲ್ಲ ಬರಬೇಕು ಸರ್. 9:10 ಗಂಟೆ ಒಳಗಡೆ ಅಂದ್ರೆ ಈ ಜೀವನ ಹೋಗ್ಬಿಡ್ತಲ್ಲ, ಯಾರು ಏನ್ ಮಾಡಿದೆ ನಾವು ಬಂದ್ರು ಎಲ್ಲಿ ಬಂದ್ರು ನೋಡಿ ಬಹಳ ಬೇಜಾರ. ನಮ್ಗೆ ಒಂದ್ಸಲ ಪಿಲ್ಲರ್ ಕಿಟ್ ಬಿದ್ದಿದೆ ನೋಡ್ರಿ ಬಂದಿದ್ರು. ಎಲ್ಲ ನೋಡ್ರಿ, ಅಲ್ಲ ಇದು ಸ್ಕೂಲ್ ಪಕ್ಕ ಹಿಂಗೆ ಇರಬಾರ್ದು. ಇಷ್ಟು ದಿನದಿಂದ ನಾವು ಊರು ಗ್ರಾಮಸ್ಥ ಮುಖ್ಯಸ್ಥರು ಹೇಳ್ಬೇಕಿತ್ತು. ಅರ್ಥ ಆಯ್ತು. ಯಾವ್ದ್ಯಾವ್ದ್ರಲ್ಲಿ ಬರುತ್ತೆ ಅದನ್ನ ಮಾಡ್ತೀವಿ. ಬಟ್ ಅದನ್ನು ಮತ್ತೆ ನೆಗ್ಲಿಜೆನ್ಸಿ ಮಾಡಬೇಡ್ರಿ ಯಾವುದೇ ಕಾರಣಕ್ಕೆ. 2 ದಿವಸದಲ್ಲಿ ರಿಪೋರ್ಟ್ ಬರ್ಬೇಕು ಕಮಿಷನ್ಗೆ, ರೈಟಾ?